ನಾನು 2 ವರ್ಷದಿಂದ ಜೇನು ಸಾಕಣೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು 2 ಬಾಕ್ಸ್ನಿಂದ ಶುರು ಮಾಡಿ ಇವಾಗ 20 ಬಾಕ್ಸ್ ಆಗಿದೆ. ಬನ್ನಿ ಒಂದೆರಡು ಪೆಟ್ಟಿಗೆಯನ್ನು ನೋಡಿ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಕೆಲವುದರಲ್ಲಿ ನಾನು ಆಲ್ರೆಡಿ ಸೂಪರ್ ಇಟ್ಟಿದ್ದೀನಿ. ಅದರಲ್ಲಿ ಜೇನಾಗಿರುವ ಸಾಧ್ಯತೆ ಇದೆ, ನೋಡೋಣ ಅಂತೆ. ಈಗ ಕೆಲವುದರಲ್ಲಿ ನೋಡಿ, ಇದರಲ್ಲಿ ಜೇನುಹುಳುಗಳ ಸಂಖ್ಯೆ ಸಾಕಷ್ಟು ಹೊರಗಡೆಯಿಂದ ಕಾಣಿಸ್ತಾ ಇದೆ. ಅದಕ್ಕೆ ಸ್ಟ್ರೆಂತ್ ಚೆನ್ನಾಗಿದ್ದರೆ ಓಪನ್ ಮಾಡಿ ನೋಡಿ ಸೂಪರ್ ಕೊಡೋಣ ಅಂತ. ನೀವು ಸೂಪರ್ ಕೊಡುವಾಗ ಅದನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮೇಣದ ಹಾಳೆಯನ್ನು ಫಿಕ್ಸ್ ಮಾಡಿರೋದ್ರಿಂದ ಜೇನುಗಳಿಗೆ ಜೇನು ಸಂಗ್ರಹಿಸೋದಕ್ಕೆ ಸುಲಭ ಆಗುತ್ತೆ, ಅದರ ಕೆಲಸ ಕಡಿಮೆ ಆಗುತ್ತೆ. ಇಲ್ಲದಿದ್ದರೆ ನೀವು ಫ್ರೇಮನ್ನು ಹಾಗೆ ಇಡೋದ್ರಿಂದ ಅದಕ್ಕೆ ಸಾಕಷ್ಟು ಸಮಯ, ಎನರ್ಜಿ ಎಲ್ಲ ತಗೊಂಡು ಅದು ಮತ್ತೆ ಮೇಣದ ಸೃಷ್ಟಿ ಮಾಡಿ ನಂತರ ಜೇನು ಸಂಗ್ರಹಣೆ ಮಾಡುವಾಗ ಅದಕ್ಕೆ ತುಂಬ ಸಮಯ ಆಗುತ್ತೆ. ಹಾಗಾಗಿ ನಾವು ಕೃತಕ ಮೇಣದ ಹಾಳೆಗಳನ್ನು ಮೇಣದಿಂದನೇ ಅಂಟಿಸಿ ಅದಕ್ಕೆ ಕೊಡೋದ್ರಿಂದ ಆದಷ್ಟು ಬೇಗ ಅದು ಜೇನನ್ನು ಸಂಗ್ರಹ ಮಾಡುತ್ತೆ. ಜೇನು ಪೆಟ್ಟಿಗೆಯನ್ನು ಬಿಚ್ಚುವಾಗ ನೀವು ಹಿಂಭಾಗದಿಂದ ಹೋಗಿ ಮುಚ್ಚಳವನ್ನು ತೆಗಿಬೇಕಾಗತ್ತೆ. ಮುಂದ್ಗಡೆ ಜೇನುಹುಳುಗಳ ಹಾರಾಟ ಜಾಸ್ತಿ ಇರೋದ್ರಿಂದ ಅವು ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಿಂಭಾಗದಿಂದ ನಿಧಾನವಾಗಿ ಮುಚ್ಚಳವನ್ನು ತೆಗಿಬೇಕಾಗತ್ತೆ. ಈ ಪೆಟ್ಟಿಗೆಯಲ್ಲಿ ನೋಡಿದರೆ ನಿಮಗೆ ಇದು ISI ಮಾದರಿಯ ಪೆಟ್ಟಿಗೆ. 8 ಫ್ರೇಮ್ಗಳಿರುತ್ತೆ. ನಿಮಗೆ ಇಲ್ಲಿ ಎಲ್ಲದರಲ್ಲಿ ಕೂಡ ಜೇನುಹುಳುಗಳು ಕಾಣಿಸ್ತಾ ಇದ್ದಾವೆ. ಸಂಖ್ಯೆ ಸಾಕಷ್ಟು ಇದೆ. ಜೊತೆಗೆ ಇಲ್ಲಿ ಜೇನಿನ ಸಂಗ್ರಹಣೆ ಕೂಡ ಆಗಿದೆ. ಇದು ಸಂಸಾರ ಕೋಣೆ ಆಗಿರೋದ್ರಿಂದ ನಾವು ಇದರಿಂದ ಜೇನನ್ನು ತೆಗೆಯೋ ಹಾಗಿಲ್ಲ. ಫ್ರೇಮನ್ನು ಒಂದೊಂದಾಗಿ ಎತ್ತಿ ನೋಡಿದರೆ ನಿಮಗೆ ಫ್ರೇಮ್ನ ಮೇಲ್ಭಾಗದಲ್ಲಿ ಜೇನು, ನಂತರ ಕೆಳಗೆ ಮಕರಂದ, ಹುಳುಗಳು, ಮೊಟ್ಟೆಗಳು ಕೂಡ ಕಾಣಿಸುತ್ತೆ. ಒಟ್ಟಾರೆಯಾಗಿ ಈ ಪೆಟ್ಟಿಗೆಯಲ್ಲಿ ಸಾಕಷ್ಟು ಸಂಖ್ಯೆ ಇರೋದ್ರಿಂದ ನಾವೀಗ ಸೂಪರನ್ನು ಕೊಡ್ಬೋದಾಗತ್ತೆ. ಈ ರೀತಿ ಸೂಪರನ್ನು ಕೊಟ್ಟು ಮೇಲ್ಭಾಗದಲ್ಲಿ ಹಲಗೆಯನ್ನು ಇಟ್ಟು ನಂತರ ಮುಚ್ಚಳವನ್ನು ಮುಚ್ಚಿ ಭದ್ರವಾಗಿ ಕಟ್ಟಬೇಕು. ಇನ್ನು ಜೇನು ಸಾಕಾಣಿಕೆ ಒಂದು ಸುಲಭವಾದ ಕಲೆ ಆಗಿದ್ದರೂ ಕೂಡ ನಾವು ಅದಕ್ಕೆ ಒಂದಷ್ಟು ಸಮಯ ಅಂತ ಕೊಡದೇ ಇದ್ದರೆ ಈ ರೀತಿಯ ಅವಾಂತರಗಳಾಗುತ್ತೆ. ಇಲ್ಲೇನಾಗಿದೆ ಅಂದರೆ ಜೇನುಹುಳುಗಳ ಸಂಖ್ಯೆ ವೃದ್ಧಿ ಆಗಿ ಅದಕ್ಕೆ ಸಾಕಷ್ಟು ಆಹಾರಗಳು ಸಿಗ್ತಾ ಇದ್ದರೂ ಕೂಡ ನಾವು ಸರಿಯಾದ ಸಮಯಕ್ಕೆ ಸೂಪರ್ ಕೊಡದೇ ಇರೋದ್ರಿಂದ ಅವು ತನ್ನಿಂದ ತಾನೇ ಮೇಲ್ಭಾಗದಲ್ಲಿ ಅವು ಜೇನನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದಾವೆ. ನಾವು ಸರಿಯಾದ ಸಮಯಕ್ಕೆ ಇದಕ್ಕೆ ಸೂಪರ್ನ ಕೊಟ್ಟಿದ್ದರೆ ನಮಗೆ ಸೂಪರಲ್ಲಿ ಜೇನಿನ ಸಂಗ್ರಹಣೆ ಮಾಡ್ತಾಯಿತ್ತು, ನಾವು ಜೇನನ್ನು ತೆಗಿಬೋದಾಗಿತ್ತು. ಸೊ ಹಾಗಾಗಿ ನಾವು 10ರಿಂದ 15 ದಿನಗಳಿಗೊಮ್ಮೆ ಜೇನು ಪೆಟ್ಟಿಗೆಗಳನ್ನು ಪರಿಶೀಲಿಸ್ತಾ ಇರಬೇಕಾಗತ್ತೆ. ಸಂದರ್ಭಕ್ಕೆ ಅನುಗುಣವಾಗಿ ಅದಕ್ಕೆ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ನಾನು ಸೂಪರ್ ಇಟ್ಟಂತಹ ಒಂದು ಬಾಕ್ಸನ್ನು ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಬಾಕ್ಸ್ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಇತ್ತು, ಹುಳುಗಳು ಚೆನ್ನಾಗಿತ್ತು. ಮತ್ತು ನಾನು ಇದಕ್ಕೆ ಪ್ಲಾಸ್ಟಿಕ್ ಫ್ರೇಮ್ ಕೂಡ ಕೊಟ್ಟಿದ್ದೆ. ಸೊ ಹಾಗಾಗಿ ಇದರಲ್ಲಿ ಜೇನು ಖಂಡಿತ ಆಗಿರ್ಬೋದು ಅಂತ ಅಂದ್ಕೊಂಡು ಇವತ್ತು ಇದನ್ನು ಓಪನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಒಂದು ಟ್ರೇ, ಬಟ್ಟೆ, ಜೊತೆಗೆ ನನ್ನ ಜೊತೆ ಯಾವಾಗಲೂ ಇರುವಂಥ ಒಂದು ವಸ್ತು ಅಂದರೆ ಈ ಬ್ಯಾಗ್. ಇದರಲ್ಲಿ ಜೇನು ತೆಗೆಯೋದಕ್ಕೆ ಅಥವಾ ಪೆಟ್ಟಿಗೆಯನ್ನು ಓಪನ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಅದರಲ್ಲಿರುತ್ತೆ. ಒಂದು ಚಾಕು, ಬ್ರಷು, ಸ್ಮೋಕರು, ನಂತರ ಫೇಸ್ ಮಾಸ್ಕು, ಗ್ಲೌಸು, ಹೀಗೆ ಏನೇನು ಬೇಕೋ ಎಲ್ಲ ಇದರಲ್ಲಿ ಇರುತ್ತೆ. ಈ ಥರ ಒಂದು ಬ್ಯಾಗ್ ಯಾವಾಗಲೂ ಇಟ್ಕೊಂಡಿರೋದು ಉತ್ತಮ, ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಇಲ್ಲಿ ನೋಡಿದರೆ ನಿಮಗೆ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಫ್ರೇಮ್ಸ್, ಸೂಪರ್ಗಿಡುವಂತಹ ಫ್ರೇಮ್ಸು. ಇದು ನಿಮಗೆ ಬ್ರೂಡ್ ಚೇಂಬರ್ಗೆ ಇಡುವಂತಹ ಫ್ರೇಮ್ಗಳು ಇತ್ತೀಚೆಗೆ ಬರ್ತಾ ಇದ್ದಾವೆ. ಜೊತೆಗೆ ಕೇರಳ ಮಾದರಿಯ ಪೆಟ್ಟಿಗೆಗೂ ಸೂಕ್ತ ಆಗುವಂತಹ ಫ್ರೇಮ್ಗಳು ಕೂಡ ಬರುತ್ತೆ. ನಾನು ಈ ಪೆಟ್ಟಿಗೆಗೆ ಪ್ಲಾಸ್ಟಿಕ್ ಫ್ರೇಮ್ ಇಟ್ಟಿದ್ದೀನಿ, ನೋಡೋಣ ಅಂತೆ. ಪೆಟ್ಟಿಗೆಯ ಮುಚ್ಚಳ ಓಪನ್ ಆಗಿದೆ. ನೀವಿಲ್ಲಿ ನೋಡಿದರೆ ಕಂಪ್ಲೀಟಾಗಿ ಜೇನು ಸಂಗ್ರಹ ಆಗಿರೋದು ಕಾಣಿಸುತ್ತೆ. ಸಂಗ್ರಹ ಆಗಿ ಸೀಲ್ ಕೂಡ ಆಗಿದೆ. ಇದು ಪ್ಲಾಸ್ಟಿಕ್ ಫ್ರೇಮು, ISI ಮಾದರಿಯ ಬಾಕ್ಸ್ಗೆ ಸೂಕ್ತ ಆಗುವಂಥ ಪ್ಲಾಸ್ಟಿಕ್ ಫ್ರೇಮು. ನಾನು ಹೆಚ್ಚಾಗಿ ಮೇಣದ ಹಾಳೆ ಕೂಡಿಸಿದಂತಹ ಫ್ರೇಮ್ಗಳನ್ನೇ ಬಳಸ್ತೀನಿ. ಇದೊಂದು ಪ್ರಯೋಗಾತ್ಮಕವಾಗಿ ನಾನು ಇದನ್ನು ಬಳಸಿದ್ದೀನಿ. ನೋಡೋಣ, ನಾನಿವಾಗ ತೆಗೆದು ನಂತರ ನಿಮಗೆ ತೋರಿಸ್ತೀನಿ ಜೇನಿನ ಸಂಗ್ರಹಣೆ ಹೇಗೆ ಆಗಿರುತ್ತೆ ಅಂತ. ನೋಡಿ, ಈ ರೀತಿ ಪೂರ್ತಿ ಸೀಲ್ ಆಗಿದೆ. ನಾವು ಇದನ್ನು
ಅದಕ್ಕೆ ಓಪನ್ ಮಾಡೋದಕ್ಕೆ ಕೂಡ ಒಂದು ಪ್ಲಾಸ್ಟಿಕ್ನ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಕೂಡ ಕೊಟ್ಟಿರ್ತಾರೆ. ಅದನ್ನು ನಾವು ಸೀಲ್ ಓಪನ್ ಮಾಡಿ ಹನಿ ಎಕ್ಸ್ಟ್ರಾಕ್ಟರ್ಗೆ ಹಾಕಿ ನಾವು ತೆಗಿಬೇಕಾಗತ್ತೆ. ಸೊ ಇದರಲ್ಲಿ ಹಿಂಡಿ ಅಥವಾ ತೆಗೆಯೋದಕ್ಕೆ ಆಗೋದಿಲ್ಲ. ಇದರಿಂದ ಜೇನನ್ನು ತೆಗೆಯೋದಕ್ಕೆ ಮಷೀನ್ ಅಂತ ಏನು ಹೇಳ್ತಾರೆ ಅದು ಬೇಕಾಗುತ್ತೆ. ಈ ವರ್ಷದ ಮೊದಲ ಜೇನು ಪ್ಲಾಸ್ಟಿಕ್ ಫ್ರೇಮ್ನಲ್ಲಿ ಆಗಿದ್ದನ್ನೇ ಮೊದಲನೇದಾಗಿ ನೋಡಿದ್ದೀನಿ. ಸಾಕಷ್ಟು ಜೇನು ಮಾಡಿದ್ದೆ. ಸಾಮಾನ್ಯವಾಗಿ ಸೂಪರ್ನಲ್ಲಿ ಮೊಟ್ಟೆಗಳು ಇಡೋದಿಲ್ಲ. ನಾನು ಕೆಲವು ಫ್ರೇಮ್ಗಳಲ್ಲಿ ಮೊಟ್ಟೆ ಕೂಡ ಕಾಣಿಸ್ತಾ ಇದೆ. ಸೊ ಇದಂತೂ ಸಂಪೂರ್ಣವಾಗಿ ಜೇನು ಮಾಡಿ ಸೀಲ್ ಕೂಡ ಮಾಡಿದೆ. ವಿಶೇಷವಾಗಿ ಈ ರೀತಿ ಪ್ಲಾಸ್ಟಿಕ್ ಫ್ರೇಮ್ನಲ್ಲಿ ನಿಮಗೆ ಮಾಮೂಲಿ ಮೇಣದ ಹಾಳೆಯಲ್ಲಿ ಸಂಗ್ರಹಿಸಿದ ಜೇನಿಗಿಂತಲೂ ಜಾಸ್ತಿ ಇರುತ್ತೆ. ಹೆಚ್ಚು ಕಡಿಮೆ ಇದರ ತೂಕ ಅಂದಾಜು ಒಂದು 5 kg ಇದೆ ಇವಾಗ ಒಟ್ಟಾರೆ. ಅಂದರೆ ಫ್ರೇಮ್ನ ಹೊರತುಪಡಿಸಿದರೆ ಒಂದು 3-4 kg ಅಷ್ಟು ಜೇನು ಆಗಿರ್ಬೋದು ಅಂತ ಅನಿಸುತ್ತೆ. ನೋಡೋಣ, ಎಕ್ಸ್ಟ್ರಾಕ್ಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಇನ್ನು ಮೇಣದ ಹಾಳೆ ಕೊಟ್ಟಂತಹ ಫ್ರೇಮ್ಗಳನ್ನ ನೋಡೋಣ. ಇದು ನೋಡಿ, ಮೇಣದ ಹಾಳೆಯನ್ನು ಕೊಟ್ಟಿದ್ದು ಹೆಚ್ಚು ಕಡಿಮೆ ಜೇನು ಸಂಗ್ರಹಣೆ ಆಗಿ ಸೀಲ್ ಮಾಡುವಂಥದ್ದಲ್ಲಿ ಇದೆ. ಇದರ ಭಾರ ಪ್ಲಾಸ್ಟಿಕ್ ಫ್ರೇಮ್ನಲ್ಲಿ ಇರುವಷ್ಟು ಇರೋದಿಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ನೈಸರ್ಗಿಕವಾಗಿ ಹೇಗೆ ನಿಮಗೆ ಜೇನು ಸಿಗುತ್ತೆ ಆ ರೀತಿ ಇದು ಮಾಡಿದೆ. ಬೆಳಗ್ಗೆಯಿಂದ ಜೇನನ್ನ ಪೆಟ್ಟಿಗೆನ ಪರೀಕ್ಷೆ ಮಾಡೋದು, ಸೂಪರ್ ಕೊಡೋದು, ಜೊತೆಗೆ ಹಿಂದೆ ಸೂಪರ್ ಕೊಟ್ಟಂಥ ಪೆಟ್ಟಿಗೆಗಳನ್ನ ಪರೀಕ್ಷೆ ಮಾಡೋ ಕೆಲಸನೂ ಮಾಡಿದೆ. ಒಂಥರ ಇವತ್ತು ಜೇನು ಬೇಟೆ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಎಲ್ಲ ಆದ ನಂತರ ಇಲ್ಲಿ ನೋಡಿ, ಇದು ಹೆಚ್ಚಾಗಿ ಮರದ ಫ್ರೇಮು. ಮರದ ಫ್ರೇಮ್ನಲ್ಲಿ ಮೇಣದ ಹಾಳೆ ಬಳಸ್ಕೊಂಡು, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಸೀಲ್ ಆಗಿದೆ. ಮತ್ತು ಪ್ಲಾಸ್ಟಿಕ್ ಫ್ರೇಮ್ನಲ್ಲಿರುವಂಥದ್ದು ಒಂದಷ್ಟು, ಜೊತೆಗೆ ನನ್ನ ಅಚಾತುರ್ಯದಿಂದ ಕೆಲವು ಮುಚ್ಚಳದಲ್ಲಿ ಕಟ್ಟಿದಂತಹ ಜೇನು. ನಾಟ್ ಬ್ಯಾಡ್. ಎಂಡ್ ಆಫ್ ದ ಡೇ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಮೊದಲನೇ ವರ್ಷ ಇಷ್ಟು ಜೇನು ನಾನು ತೆಗಿತಾ ಇರೋದು. ಇನ್ನು ಸಮಯ ಇದೆ. ಮಾರ್ಚ್, ಏಪ್ರಿಲ್, ಮೇ ತನಕನೂ ಜೇನು ಸಿಗುವ ಸಾಧ್ಯತೆ ಇದೆ. ಮಳೆ, ಗಿಡ, ಹೂವಿನ ಅವಲಂಬಿಸ್ಕೊಂಡು ಸಿಗುವ ಸಾಧ್ಯತೆ ಇದೆ, ನೋಡಬೇಕು. ಜೇನು ಬೇರ್ಪಡಿಸುವ ಯಂತ್ರ, ಹನಿ ಎಕ್ಸ್ಟ್ರಾಕ್ಟರ್ ಇಲ್ಲಿದೆ. ನಾವಿಲ್ಲಿ ಜೇನಿನ ಫ್ರೇಮ್ಗಳನ್ನ ಹಾಕಿ ತಿರುಗಿಸಿದ್ರೆ ಜೇನು ಇಲ್ಲಿ ಬಂದು ಬೀಳುತ್ತೆ. ಸೊ ಸಂಗ್ರಹಿಸೋದಕ್ಕೆ ಒಂದು ಪಾತ್ರೆ ಬೇಕಾಗುತ್ತೆ, ಜೊತೆಗೆ ಹರಿತವಾದ ಒಂದು ಚಾಕು. ಇದು ಪ್ಲಾಸ್ಟಿಕ್ ಫ್ರೇಮಿಂದ ಸೀಲನ್ನು ಓಪನ್ ಮಾಡೋದಕ್ಕಿರುವಂಥ ಒಂದು ಸಣ್ಣ ಯಂತ್ರ. ಜೊತೆಗೆ ಮೇಣದ ಫ್ರೇಮ್ನಿಂದ ಮೇಲ್ಭಾಗದ ಮೇಣ ಕತ್ತರಿಸಿದ ನಂತರ ಅದರಿಂದ ಜೇನನ್ನು ಸೋಸೋದಕ್ಕೆ ಒಂದು ಪಾತ್ರೆ, ಅದಕ್ಕೆ ಒಂದು ಬಟ್ಟೆ ಅದರ ಮೂಲಕ ಜೇನು ಸುರಿಯುವಂತೆ ಇರಬೇಕಾಗತ್ತೆ ಬಟ್ಟೆ. ಇದಿಷ್ಟು ಬೇಕಾಗುತ್ತೆ. ನಾವೀಗ ಜೇನನ್ನು ಬೇರ್ಪಡಿಸಿ ನೋಡೋಣ ಎಷ್ಟು ಸಿಕ್ಕಿದೆ ಅಂತ. ನೋಡಿ, ಈ ಥರ ಸೀಲ್ ಆಗಿರುತ್ತೆ. ಇದು ಒಂದು ಸಣ್ಣ ಇನ್ಸ್ಟ್ರೂಮೆಂಟ್. ಇದರಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಸೀಲು ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಕಾಣಿಸುತ್ತೆ, ಸೀಲ್ ಓಪನ್ ಆಗಿದೆ. ಹಾಗೆಯೇ ಎರಡು ಭಾಗದಲ್ಲಿ ಮಾಡ್ಕೋಬೇಕು. ಈ ಥರ ಇವಾಗ ಕಂಪ್ಲೀಟ್ ಸೀಲ್ ಓಪನ್ ಆಗಿದೆ. ಈ ರೀತಿ ನಿಧಾನವಾಗಿ ಒಂದು ಪದರವನ್ನು, ಮೇಲ್ಭಾಗದ ಪದರವನ್ನು, ಈ ಥರ ಸೀಲ್ ಇರುತ್ತಲ್ಲ, ಇದು ಆ್ಯಕ್ಚುಲಿ ಮೇಣದಿಂದ ಸೀಲ್ ಆಗಿರುತ್ತೆ. ಇದನ್ನು ಮೇಲೆ ಭಾಗವನ್ನು ಮಾತ್ರ ಈ ಥರ ತೆಗಿಬೇಕಾಗತ್ತೆ. ಸೊ ಹಾಗಾಗಿ ಆ ಕೋಣೆಗಳು ಏನು ಇಲ್ಲಿ ಮಾಡಿರ್ತಾವೋ ಅದು ಹಾಗೇ ಇರುತ್ತೆ. ನೀವು ಜೇನು ತೆಗೆದ ಮೇಲೆ ಮತ್ತೆ ಈ ಸೂಪರನ್ನು ಬಳಸಿದರೆ ನಿಮಗೆ ಬೇಗ ಜೇನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮೇಲ್ಭಾಗವನ್ನು ಕತ್ತರಿಸಿ ತೆಗಿಬೇಕು. ತೆಗೆದು ಮಷೀನಲ್ಲಿ ಹಾಕಿ
ತಿರುಗಿಸ್ಬೇಕಾಗುತ್ತೆ. ಜೇನು ಎಕ್ಸ್ಟ್ರಾಕ್ಟ್ ಆಗಿದೆ. ಮೇಲ್ಭಾಗದಲ್ಲಿ ಕಾಣ್ತಾ ಇರೋದು ಸ್ವಲ್ಪ ಮೇಣದ ಅಂಶ. ನಾವಿದನ್ನು ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ನೇರವಾಗಿ ಬಳಸ್ಬೋದು. ನಾವಿದನ್ನು ಬಹುಶಃ ಕೂರ್ಗ್ ಕಾಫಿ ಬ್ಲಾಸಮ್ ಹನಿ ಅಂತ ಕರಿಬೋದು ಅನಿಸುತ್ತೆ, ಯಾಕಂದರೆ ಕಾಫಿ ಹೂ ಅರಳುವ ಸಮಯದಲ್ಲಿ ಆದಂತಹ ಜೇನು. ಎಷ್ಟು ಕೆ ಜಿ ಇರ್ಬೋದು ಅಂತ ಅಂದಾಜಿಲ್ಲ, ಸಾಕಷ್ಟಿದೆ. ತುಂಬ ಗಟ್ಟಿ ಇರುವಂತಹ ಜೇನು, ಶುದ್ಧ ನೈಸರ್ಗಿಕ ಕೊಡಗಿನ ಜೇನುತುಪ್ಪ.